ನಮಸ್ಕಾರ, ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತು ಶನಿವಾರ. ಸೊ ಇವತ್ತು ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡೋಣ ಅಂತ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ನ ಒಬ್ಬರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಇವತ್ತು. ಆ್ಯಂಡ್ ಲಾಸ್ಟ್ ವಿಡಿಯೋ ಗೋವಾ ಬ್ಲಾಗ್ ಪಾರ್ಟ್ 1 ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ತುಂಬ ಕಮೆಂಟ್ಸ್ ಬಂದಿತ್ತು, ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮದು ರೆಸ್ಪಾನ್ಸ್ ನೋಡಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಹೊಸ ವಿಡಿಯೋ ಮಾಡೋಕ್ಕಿದ್ದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ವಿಡಿಯೋನ ನೋಡ್ತೀರಾ. ಸೊ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ನ ಪರಿಚಯ ಮಾಡಿಸೋಕ್ಕಿಂತ ಮುಂಚೆ ಗೋವಾದಲ್ಲಿ ಪಾರ್ಟ್ 2 ನೆಕ್ಸ್ಟ್ ಡೇ ನಾವು ಏನೇನೆಲ್ಲ ಮಾಡಿದ್ವಿ ಅಂತ ಒಂದು ಕ್ವಿಕ್ ವಿಡಿಯೋ ಇದೆ, ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಗೋವಾ ಬೀಚಲ್ಲಿ ಚೆನ್ನಾಗಿ ಆಟಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೇನೆ ಅಲ್ಲಿ ಸ್ನ್ಯಾಕ್ಸ್ ಮಾಡಿದ್ವಿ ಬೀಚ್ ಹತ್ರನೇ. ಇಲ್ಲಿ ನೋಡಿ ಚೆರಿ ಕಾಲಿಟ್ಬಿಟ್ಟು ನಮ್ಮ ಅತ್ತೆ ಮತ್ತು ನಮ್ಮ ಮೈದ್ನವರೆಲ್ಲ ಗುಬ್ಬಿಗೂಡು ಅಂತ ಮಾಡ್ತಾರಲ್ಲ, ಸೊ ಅದನ್ನು ಮಾಡ್ತಾಯಿದ್ದಾರೆ. ಚೆರಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಅವಳ ಕಾಲು ಒಳಗಡೆ ಇಟ್ಬಿಟ್ಟು ಮರಳನ್ನ ಮೇಲೆ ಹಾಕ್ಬಿಟ್ಟು ತೆಗೆದ್ರೆ ಈ ಥರ ಗುಬ್ಬಿಗೂಡಾಗುತ್ತೆ. ಎಷ್ಟು ಕ್ಯೂಟಾಗಿದೆ. ಸೊ ಆ ಥರ ಮಾಡೋದನ್ನ ನೋಡ್ಕೊಂಡ್ಲಲ್ವ, ಇವಾಗ ಅವಳೇ ಮಾಡ್ತಾಯಿದ್ದಾಳೆ ಚಿಕ್ಕಪ್ಪನ ಕಾಲಿಗೆ. ಸೊ ಅವಳೇ ಹಾಕಿ ಅದನ್ನು ಪ್ರೆಸ್ ಮಾಡೋದಾಗಿರ್ಬೋದು, ಅದೆಲ್ಲ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ಮಾಡಬೇಕಂತ.
ಫೋರ್ಟಿಂದ ಬರೋ ಅಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಮತ್ತೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಡೆಲ್ಟಿನ್ ಜಾಕ್ ಅಂತ. ಎಂಟ್ರಿ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಲಾಬಿಲಿ ಕಾಯ್ತಾ ಇದ್ದೀವಿ. ಸೊ ನಾವು ಬೋಟಿಗೋಸ್ಕರ ಕಾಯ್ತಾ ಇದ್ದೀವಿ. ಇದನ್ನು ನಾನು ಪಾರ್ಟ್ 1ಅಲ್ಲಿ ತೋರಿಸಿದ್ನಲ್ಲ. ಸೊ ಬೋಟಲ್ಲಿ ಹೋಗಬೇಕು, ಇನ್ನೊಂದು ದೊಡ್ಡ ಶಿಪ್ ಇರುತ್ತೆ ಅಲ್ಲಿ. ನಾವಿಲ್ಲಿ ಸ್ವಲ್ಪ ಬೇಗನೆ ಹೋಗಿದ್ವಿ, ಸೊ ಸನ್ಸೆಟ್ ಎಲ್ಲ ನೋಡ್ಬೋದು ಅಂತ. ಬೋಟಿಂದ ಶಿಪ್ ತನಕ ಹೋಗೋಕ್ಕೆ ಒಂದು 5 ಮಿನಿಟ್ಸ್ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕತ್ತಿತ್ತು, ಅಷ್ಟು ಕ್ಲೀನಾಗಿ ಕಾಣಿಸಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ಕ್ಲೀನಾಗಿ ನೋಡ್ಬೋದು ಶಿಪ್ ಎಲ್ಲ ಇಷ್ಟು ದೊಡ್ಡದಿರುತ್ತೆ ಹೇಗಿರುತ್ತೆ ಅಂತ. ಸೊ ಎಂಟ್ರಿ ಆದ ತಕ್ಷಣ ಈ ಥರ ಒಂದು ಲಾಬಿ ಇದೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಈ ಫ್ಲೋರ್ ಬಂದುಬಿಟ್ಟು ಸೆಕೆಂಡ್ ಫ್ಲೋರು. ಸೊ ಇದರಲ್ಲೆಲ್ಲ ಊಟ ಎಲ್ಲ ನೀವು ನೋಡ್ಬೋದು, ಆಲ್ರೆಡಿ ಎಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಟಿದ್ದಾರೆ. ಆ್ಯಂಡ್ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವು ಸ್ವಲ್ಪ ಬೇಗ ಹೋಗಿದ್ವಲ್ಲ, ಇನ್ನೂ ಊಟ ಎಲ್ಲ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಜಸ್ಟ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ರು. ಸೊ ನಾವು ಸ್ವಲ್ಪ ಈಸಿ ಆಗುತ್ತೆ, ಜನ ಯಾರೂ ಇರೋಲ್ಲ, ಚೆನ್ನಾಗಿ ಶೂಟ್ ಮಾಡ್ಬೋದು ಅಂತ ಸ್ವಲ್ಪ ಬೇಗನೆ ಹೋಗಿದ್ವಿ. ನೋಡ್ಬೋದು ಸೊ ಊಟದ ಹಾಲ್ ಎಲ್ಲ ಎಷ್ಟು ದೊಡ್ಡಕ್ಕಿದೆ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಯೂಶಲಿ 7 ಮೇಲೇ ಇಲ್ಲೆಲ್ಲ ಸ್ಟಾರ್ಟ್ ಆಗೋದು, 9 ಮೇಲೆ ಊಟ ಎಲ್ಲ ಸ್ಟಾರ್ಟ್ ಆಗುತ್ತೆ. 7 o'clock ಆದಮೇಲೆ ಎಲ್ಲ ಓಪನ್ ಆಗುತ್ತೆ. ನಾವು ಸೊ ಟಾಪ್ ಫ್ಲೋರಿಗೆ ಹೋದ್ವಿ, ಅಲ್ಲೆಲ್ಲ ಈ ಥರ ಸಿಂಗಿಂಗು ಅದೆಲ್ಲ ಇರುತ್ತೆ. ಸೊ ಅಲ್ಲಿ ಊಟ ಇರುತ್ತೆ. ನಾವು ಈ ಫ್ಲೋರಲ್ಲೇ ಊಟ ಮಾಡಿದ್ವಿ, ಏಕೆಂದರೆ ಕೆಳಗಡೆ ಫ್ಲೋರಲ್ಲಿ ಓಪನ್ ಆಗಬೇಕಂದ್ರೆ 9 o'clock ಆಗಬೇಕು. ಸೊ ನಾವು ಬೇಗನೆ ಹೋಗಬೇಕಿತ್ತು. ಸೊ ಈ ಫ್ಲೋರಲ್ಲಿ ಸ್ವಲ್ಪ ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು, ಮತ್ತು ಚಾಟ್ಸು ಇತ್ತು. ಸೊ ನಮ್ಗೆ ಏನು ಬೇಕೋ ಅಷ್ಟನ್ನ ತಿಂದ್ಬಿಟ್ಟು ನಾವು ಅಲ್ಲಿ ಕೆಳಗಡೆ ಲಾಬಿಗೆ ಬಂದು ನಾವು ಮತ್ತೆ ಬೋಟ್ಗೆ ವೇಟ್ ಮಾಡ್ತಾ ಇದ್ವಿ. ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಇತ್ತು ಮೇಲ್ಗಡೆ. ನಾನು ವಿಡಿಯೋ ಶೂಟ್ ಮಾಡಿಲ್ಲ ಅದನ್ನು. ಸೊ ಬೋಟ್ ಬಂತು, ನಾವು ಹೊರಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದು ಬ್ರಿಡ್ಜು. ನನ್ನ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗ ಬೆಳಕಿತ್ತು. ಸೊ ನೈಟ್ ಟೈಮ್ ನಾನು ತೋರಿಸ್ತೀನಿ ಅಂತ ಹೇಳಿದೆ. ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಆ್ಯಂಡ್ ಕಲರ್ ಚೇಂಜಸ್ ಆಗ್ತಾ ಇರೋದು ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ನೈಟ್ ಟೈಮು ಆ ಥರ ಕಲರ್ಫುಲ್ಲಾಗಿ ಲೈಟ್ಸು ಮತ್ತು ನೀರಲ್ಲಿ ಆ ಥರ ಎಲ್ಲ ನೋಡೋಕ್ಕೆ ಸಖತ್ತಾಗಿರುತ್ತೆ, ತುಂಬ ಮಜಾ ಕೊಡುತ್ತೆ ಅದು. ನಾವು ಮತ್ತೆ ವಾಪಸ್ಸು ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಬ್ರಿಡ್ಜ್ ಈ ವ್ಯೂವಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ನನಗಂತೂ ಅದನ್ನು ಶೂಟ್ ಮಾಡ್ದಲೇ ಇರೋಕ್ಕಾಗ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಆ್ಯಂಡ್ ಇದು ಬ್ರಿಡ್ಜ್ ಮೇಲೆ ನಾವೇನು ಬ್ರಿಡ್ಜ್ ತೋರಿಸಿದ್ನಲ್ಲ ಆ ಬ್ರಿಡ್ಜ್ ಮೇಲೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿಂದ ಹೋಗೋಬೇಕಾದ್ರೆ ಅಲ್ಲಿ ಶಿಪ್ಸು ಮತ್ತು ಬೋಟ್ಸ್ ಎಲ್ಲ ಆ ಥರ ಕಾಣಿಸುತ್ತೆ. ನಾವು ಆಲ್ರೆಡಿ ರೂಮೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ನಾವು ಹೊರಡ್ತಾ ಇದ್ದೀವಿ ಊರಿಗೆ. ಬಂದು ನೆಕ್ಸ್ಟ್ ದಿನ ಸಂಜೆ ನಾವು ಅಲ್ಲಿ ನಮ್ಮ ಊರಲ್ಲೇ ಇರುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ, ಆಂಜನೇಯನ ದೇವಸ್ಥಾನಕ್ಕೆ. ನೀವು ನೋಡ್ತಾ ಇರ್ಬೋದು ಚರಿ ಇವಾಗಂತೂ ಸಖತ್ ದೇವಸ್ಥಾನ ಎಲ್ಲಾದರೂ ಕಂಡ ತಕ್ಷಣ ನಮಸ್ತೆ ಮಾಡ್ತಾಳೆ. ಆ್ಯಂಡ್ ಈ ಥರ ಆರತಿ ಬೆಳಗೋದು ಅದೆಲ್ಲ ತುಂಬ ಜಾಸ್ತಿ ಮಾಡ್ತಾ ಇದ್ದಾಳೆ ಇವಾಗ. ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಊರಿಗೆ ಹೋದ್ಮೇಲೆ ನಾವು ದೇವಸ್ಥಾನ ಕಡೆ ಹೋಗೇ ಇರಲಿಲ್ಲ, ಅದಕ್ಕೆ ಇವತ್ತು ಹೋಗೋಣ ಅಂತ ಕರ್ಕೊಂಡು ಬಂದಿದ್ರು ನಮ್ಮ ಅತ್ತೆ. ಆ್ಯಂಡ್ ಇವರಿಬ್ಬರು ದೀಪ ಮತ್ತು ಮಂಜುಳಾ ಅಂತ, ನನಗೆ ಹೋದಾಗೆಲ್ಲ ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಸೊ ನಾನು ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಇಬ್ಬರು ಬಂದಿದ್ರು. ಆ ಚರಿನ ಅವರು ತುಂಬ ಆಟ ಆಡಿಸ್ತಾ ಇದ್ರು. ಚರಿ ಗಂಟೆ ಹೊಡಿಬೇಕು ಅಂತ. ಸೊ ಅವರಿಬ್ಬರು ಸೇರ್ಕೊಂಡು ಅವಳಿಗೆ ಗಂಟೆ ಹೊಡಿಸ್ತಾ ಇದ್ರು. ಚರಿ ಅಂತೂ ದೇವಸ್ಥಾನದೊಳಗೆ ಓಡೋಗ್ಬಿಡ್ತಾಳೆ. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡೋದು, ಆಮೇಲೆ ಈ ಬುತ್ತಿ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು ಕಲ್ತಿದ್ದಾಳೆ ಇವಾಗ.
ಆಮೇಲೆ ಶುಕ್ರವಾರ ಅನಿಸುತ್ತೆ. ಸೊ ನಾವು ಅಲ್ಲಿಂದ ಬಿಟ್ವಿ. ಅಂದರೆ ನಾವು ನಮ್ಮ ಅತ್ತೆ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಧಾರವಾಡ ಬಿಡೋ ಅಷ್ಟರಲ್ಲಿ ನಾವು ಮಧ್ಯಾಹ್ನ 12:30 1 ಗಂಟೆ ಆಗಿತ್ತು. ಸೊ ನಾವು ದಾವಣಗೆರೆ ಮುಟ್ಟೋ ಅಷ್ಟರಲ್ಲಿ ನಾವು ಒಂದು 5:30 6 o'clock ಆಗಿತ್ತು. ಆಲ್ರೆಡಿ ಅಜ್ಜಿ ತಾತ ಅವಳಿಗೋಸ್ಕರ ಕಾಯ್ತಾ ಇದ್ರು. ಒಳಗಡೆ ಎಂಟ್ರಿ ಆದ ತಕ್ಷಣ ಅವಳು ಸುಯಾತತ್ತ ಆಡಬೇಕು, ಜೋಕಾಲಿ ಆಡಬೇಕು ಅಂತ. ಅವ್ರ ಅಜ್ಜಿ ತಾತ ಅಂತೂ ಫುಲ್ ಖುಷಿ ಆಗ್ಬಿಟ್ರು ಚರಿ ನೋಡಿ. ಅವರಿಬ್ರು ಆಟ ಆಡ್ಸಿದ್ದು ಚರಿನ. ಹಾಯ್. ಸೊ ಇವರೇ ನಮ್ಮ ಮಮ್ಮಿ. ಹಾಯ್ ಮಾಡು. ನಮಸ್ತೆ. ನಮ್ಮ ಮಮ್ಮಿ ಇವರೇ. ನಮ್ಮಮ್ಮ ಹೆಸರು ಬಂದು ರತ್ನ ಅಂತ. ಎಷ್ಟೊಂದು ಜನ ನಮ್ಮ ಮಮ್ಮಿ ನೋಡಿದ ತಕ್ಷಣ, ನನ್ನ ನೋಡಿ ನಮ್ಮ ಮಮ್ಮಿ ನೋಡಿದ ತಕ್ಷಣ ಹೇಳ್ತಿರ್ತಾರೆ, ನಿಮ್ಮ ಮಮ್ಮಿ ಥರ ಇಲ್ಲ, ನಿಮ್ಮ ಅಕ್ಕನ ಥರ ಇದ್ದಾರೆ ಅಂತ. ಸೊ ಈ ಥರ ತುಂಬ ಕಮೆಂಟ್ಸ್ ಬಂದಿದೆ. ಆ್ಯಂಡ್ ನಾನು ಒಂದು ವಿಡಿಯೋ ಹಾಕಿದ್ದೆ, ನನ್ನ ಅಮ್ಮ ಕಂಡ ಅಮೇರಿಕಾ ಅಂತ. ನಮ್ಮಮ್ಮ USA ಬಂದಿದ್ರು ನನ್ನ ಚರಿ ಹುಟ್ಟೋ ಟೈಮಲ್ಲಿ. ಸೊ ಆ ವಿಡಿಯೋದಲ್ಲಿ ತುಂಬ ಕಮೆಂಟ್ಸು, ಯೋರ್ ಮಾಮ್ ಈಸ್ ಸೋ ಪ್ರೀತಿ, ಆಮೇಲೆ ಅದೇ ತುಂಬ ಚೆನ್ನಾಗಿದ್ದಾರೆ, ನಿಮ್ಮ ಅಕ್ಕ ಥರ ಅನ್ನಿಸ್ತಾರೆ ಅಂತ ಆ ವಿಡಿಯೋದಲ್ಲಿ ತುಂಬ ಕಮೆಂಟ್ಸ್ ಇದೆ. ಆ್ಯಂಡ್ ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ, ನಮ್ಮಮ್ಮನ ನನ್ನ ನೋಡಿದ್ರೆ ಇವರು ನಿಮ್ಮ ನಿಜವಾದ ಮಮ್ಮಿನಾ, ನಿಜನಾ ನಿಮ್ಮ ಮಮ್ಮಿನಾ ಇವರು ಅಂತ ಎಷ್ಟೋ ಜನ ಕೇಳ್ತಾರೆ. ಸೊ ಒಂದು ನಿಮಗೂ ಆ ಥರ ಏನಾದ್ರು ಡೌಟ್ ಇದ್ದರೆ, ಇವರು ನನ್ನ ನಿಜವಾದ ಅಮ್ಮ. ಹೇಳ್ ಮಮ್ಮಿ ನೀನೆ. ನಿಜವಾದ ಅಮ್ಮನೇ ನಮ್ಮಮ್ಮ ಇವರೇ. ಸೊ ಅವರು ಸ್ವಲ್ಪ ಫೇರ್ ಆಗಿದ್ದಾರೆ, ನಾನು ಸ್ವಲ್ಪ ಬ್ರೌನಿಶ್ ಬರ್ತೀನಿ. ನಮ್ಮ ಅಪ್ಪನ ಕಲರ್ ತೊಗೊಂಡಿದ್ದೀನಿ, ಅವ್ರ ಅಪ್ಪನ ಕಲರ್ ತೊಗೊಂಡಿದ್ದಾರೆ, ಅದಕ್ಕೆ ನಮ್ದು ಇಬ್ಬರದ್ದು ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಚೆರಿ ಹುಟ್ಟೋಬೇಕಾದ್ರೆ ನಮ್ಮ ಮಮ್ಮಿ, ನಾನು 7 months ಏನೋ ಇದೆ, 7 months ಪ್ರೆಗ್ನೆಂಟು. ಆವಾಗ ನಮ್ಮ ಮಮ್ಮಿ USA ಬಂದಿದ್ರು. ಸೊ ಅಲ್ಲಿಂದ ಚರಿ ಹುಟ್ಟಿದ ದಿನದಿಂದ ಇವರೇ ನೋಡ್ಕೊಂಡಿರೋದು. ಚರಿ ಒಂದು 7 months ತನಕನೂ ಕಂಟಿನ್ಯೂಸ್ ನಮ್ಮ ಮಮ್ಮಿ ಜೊತೆಗೆ ಇದ್ಲು ಅವಳು. ಇವಾಗಾದರೂ ಅಷ್ಟೇ, ಇವಾಗ ಬಂದಿದ್ದಾಳಲ್ಲ, ಇವಾಗೂ ನಮ್ಮ ಮಮ್ಮಿ ಬಿಟ್ಟಿರೋದೇ ಇಲ್ಲ ಅಂತಾಳೆ, ಜೊತೆಗೆ ಅಡ್ಡಾಡ್ತಿರ್ತಾಳೆ, ಹೊರಗೆ ಒಳಗೆ ಎಲ್ಲೋದ್ರೂ ಹೋಗ್ತಾ ಇರ್ತಾಳೆ ಹಿಂದೆ. ಸೊ ಇವಾಗ ಹೊರಗೆ ಕಳಿಸಿದ್ದೀವಿ, ವಿಡಿಯೋ ಮಾಡಬೇಕು ಬಿಡೋದಿಲ್ಲ ಅಂತ. ಆ್ಯಂಡ್ ನಮ್ಮ ಮಮ್ಮಿದು ರೆಸಿಪೀಸ್ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಎಲ್ಲ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಂತೂ ಚೆನ್ನಾಗಿ ಮಾಡಿಕೊಡೋದು, ನಾನು ತಿನ್ನೋದು. ಅಲ್ಲಿ ತನಕ ನಾನೇನು ತಿಂದೇ ಇರಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ನಿಮಗೂ ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ ಬರುತ್ತೆ ನಮ್ಮ ಮಮ್ಮಿದು. ಇರೋದು ಹೇಳು. ಈ ಚಳಿ ಮುದ್ದು ಬರ್ತಾಳೆ ಅಂತ ತುಂಬ ಖುಷಿಯಾಗಿದ್ವಿ. ಮೊನ್ನೆ ಈ ಕೊರೋನಾ ಟೈಮ್ನಲ್ಲಿ ಎಲ್ಲಪ್ಪ ಬರಲಿಲ್ಲ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಇವಾಗ ಬಂದು ಭಾಳ ಖುಷಿಯಾಗಿದ್ವಿ. ಅಂಥ ಸಂತೋಷ ಯಾರಿಗೆ ಹೇಳೋಕ್ಕೆ ಅಷ್ಟು ಖುಷಿಯಾಗಿದ್ವಿ. ಅವಳ ಜೊತೆ ಆಟ ಆಡೋದು, ದಿನ ಕಳೆಯೋದು ತುಂಬ ಖುಷಿ ಆಗ್ತೈತಿ. ಮತ್ತು ಅವಳು ಎಲ್ಲರಿಗೂ ಆದರೆ ಇಷ್ಟ ಇರುತ್ತಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಬರಬೇಕು ಅಂತ. ನಮ್ಮ ಮಮ್ಮಿ ಎಮೋಷ್ನಲ್ ಆಗ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಅವಳು ತುಂಬಾ ಸೆನ್ಸಿಟಿವ್. ಒಂಚೂರು ಏನಾದಿದ್ರೆ ಈ ಕಡೆ ಗಂಗಾ, ಈ ಕಡೆ ಕಾವೇರಿ ಹರಿತಾ ಇರುತ್ತೆ. ಸೊ ಚರಿನ ತುಂಬ ಮಿಸ್ ಮಾಡ್ಕೋತಾರೆ ನಾವು US ಇದ್ದಾಗ. ಡೈಲಿ 2 times ಫೋನ್ ಮಾಡೋದು, ವಿಡಿಯೋದಲ್ಲಿ ನೋಡೋದು, ಅಂದರೆ ಅವಳ ಜೊತೆ ಇರೋಕ್ಕೆ ಜಾಸ್ತಿ ಇಷ್ಟ. ಬಟ್ ಅಷ್ಟು ದೂರ ಇರ್ತೀವಲ್ಲ, ಸೊ ಅದೇ ಒಂದು ಸ್ವಲ್ಪ ಬೇಜಾರು ಅಷ್ಟೇ. ಅವಳ ಜೊತೆಗೆ ಆಟ ಆಡ್ಬೇಕಂತ ಭಾಳ ಖುಷಿ. ಏನು ಮಾಡೋದು, ದೂರ ಅಲ್ಲ ಅಂತ. ಇವಾಗ ಬಂದಿರೋದು ಭಾಳ ಖುಷಿ ಆಗ್ತದೆ. ಅದೇನು ಸಂತೋಷ ಅಂದರೆ ಅಷ್ಟು ಏನು ಕೊಟ್ಟರು ಸಿಗಲ್ಲ, ಅಷ್ಟು ಖುಷಿಯಾಗಿದ್ದೀವಿ. ಅವ್ರ ಜೊತೆಗೆ ಆಡೋದು, ದಿನ ಕಳೆಯೋದು, ಅವಳು ಮಾತಾಡೋದು ಕೇಳಿಸ್ಕೊಳ್ಳೋದು, ಅವಳಿಗೆ ಊಟ ಮಾಡಿಸೋದು, ಅವಳಿಗೆ ಸ್ನಾನ ಮಾಡಿಸೋದು, ಅದೇ ಒಂದು ಹಬ್ಬ ಆಗಿದ್ದು. ನಮಗೆಲ್ಲ ಹಬ್ಬನೂ ಒಟ್ಟಿಗೆ ಒಂದಂಗೆ ಆಗ್ಬಿಟ್ಟಿದೆ. ಅದೇ ಹಬ್ಬ ಇವಾಗ ನಮ್ಮ ಮನೆಯಲ್ಲಿ ಇದೆ. ಅದೇ ದೀಪಾವಳಿ ಥರ ಆಗಿದೆ ಹಬ್ಬ.
ಅದೇ ಖುಷಿ ಅವ್ರ ತಾತನಿಗೆ ಬೆಳಗ್ಗೆ ರಾತ್ರಿ ಎಲ್ಲ ಅವಳು ಚೆರಿ ನಮ್ಮ ಜೊತೆ ಮಲ್ಗದೇ ಇಲ್ಲ, ನಮ್ಮ ಮಮ್ಮಿ ಜೊತೆನೆ ಮಲ್ಕೊಂಡಿರ್ತಾಳೆ. ರಾತ್ರಿ ಎಲ್ಲ ನಮ್ಮ ಮಮ್ಮಿನೇ ಬಾಟಲ್ ಫೀಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಮ್ಮ ಮಮ್ಮಿನೇ ಸ್ನಾನ ಮಾಡಿಸೋದು ಎಲ್ಲ ನಮ್ಮ ಮಮ್ಮಿನೇ. ನಾನಿವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ, ಸ್ವಲ್ಪ ಏನು ತುಂಬಾನೇ ಫ್ರೀ ಆಗಿದ್ದೀನಿ. ಅದು ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅವ್ರ ಮೊಮ್ಮಕ್ಕಳ ಜೊತೆಗೆ ಆಡಬೇಕು, ನೋಡಬೇಕು, ಆಡಿಸ್ಬೇಕು, ಊಟ ಮಾಡಿಸ್ಬೇಕು ಅನ್ನೋದಿರುತ್ತೆ. ಅದು ಈ ಟೈಮಲ್ಲಿ ಬೆಳೆದವ್ರು ಮಾತಾಡೋದು ನೋಡೋದೇ ಒಂದು ಖುಷಿ, ಸಂತೋಷ, ಸಂಭ್ರಮ. ಅದಕ್ಕಿಂತ ಬೇರೆ ಏನಿಲ್ಲ. ಬರೋದೇ ಒಂದು ನಮಗೆ ಅದು ಒಂಥರ ಕನಸು ನನಸಾದಂಗೆ ಆಯಿತು. ಬಂದು ಭಾಳ ಖುಷಿ. ಅದಕ್ಕೆ ಸರಿ, ಇವಾಗ ಒಂದೊಂದೇ ವರ್ಡ್ ಮಾತಾಡೋದು ಕಲಿತಾರೆ. ಮಮ್ಮಿ ಫಸ್ಟು ನಮ್ಮ ಅತ್ತೆ ಮನೆಯಿಂದ ಇಲ್ಲಿಗೆ ಬಂದಾಗ ಅಜ್ಜಿ ಬಂತು ಅಜ್ಜಿ ಬಂತು. ಸೊ ಇವಾಗ ಕನ್ನಡನೂ ಕಲಿತಾ ಇದ್ದಾಳೆ. ಇಲ್ಲಿ ಬರೀ ಇಂಗ್ಲಿಷ್ ಮಾತಾಡ್ತಾ ಇದ್ಲು ಅವಾಗ, ಸ್ವಲ್ಪ ಇಂಗ್ಲಿಷ್ ವರ್ಡ್ಸು. ಕನ್ನಡ ಎಲ್ಲ ಹೇಳ್ತಾ ಇವಾಗ ಕನ್ನಡ ಕಲಿತಾ ಇದ್ದಾಳೆ. ಸೊ ಅದು ಒಂದು ಖುಷಿ. ಎಲ್ಲ ಅಜ್ಜಿ ತಾತಂದ್ರಿಗೂ ಅವ್ರ ಮೊಮ್ಮಕ್ಕಳಂದ್ರೆ ಖುಷಿನೇ. ಅವ್ರೇನೇ ಮಾಡ್ಲಿ ಖುಷಿ, ಅವ್ರ ಜೊತೆಗಿರೋದೇ ಒಂದು ಹಬ್ಬ. ನನಗೂ ಅಷ್ಟೇ, ನಮ್ಮ ಅಜ್ಜಿ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಅಜ್ಜಿ ಮನೆಗೆ ಒಂದಿನ ರಜೆ ಸಿಕ್ಕರೆ ಸಾಕು ಓಡಿ ಹೋಗ್ತಾ ಇದ್ಲು. ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಎಷ್ಟು 9 ತಿಂಗಳಿದ್ದಾಗಿಂದ ಇದ್ದೆ ಅಂತ, 1 ವರ್ಷದೊಳಿದ್ದಾಗಿಂದ ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದೆ ನಾನು. ನಮ್ಮ ಅಜ್ಜಿ ಮನೆ ಸೂರಜ್ ಹುಟ್ಟೋ ತನಕ, ಸೂರಜ್ ನನ್ನ ತಮ್ಮ ಇದ್ದಾನೆ. ಸೊ ಅವನು ಹುಟ್ಟೋ ತನಕ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದೆ. ಸೊ ನನಗೆ ನಮ್ಮ ಅಜ್ಜಿಗೆ ಭಾಳ ಅಂದರೆ ಭಾಳ ಕನೆಕ್ಷನ್ನು, ಭಾಳ ಪ್ರೀತಿ. ಯಾರು ಆ ಪ್ರೀತಿನ ಕೊಡೋಕ್ಕಾಗೋದೇ ಇಲ್ಲ, ಅಷ್ಟು ಪ್ರೀತಿ. ಸೊ ಅವ್ರು ಇವಾಗ ನಮ್ಮ ಜೊತೆ ಇಲ್ಲ, ಬಟ್ ಸ್ಟಿಲ್ ನಾವು ಅವ್ರನ್ನ ತುಂಬಾ ಇಷ್ಟಪಡ್ತೀವಿ. ಅಷ್ಟೇ, ಮಕ್ಕಳು ದೂರ ಇದ್ದಾಗ ಹಬ್ಬ ಬಂದಾಗೆಲ್ಲ ಪಂಚಮಿ ಬಂತು ಅಂದ್ರೆ ಸಾಕು, ನಮ್ಮ ತಾತ ಅಜ್ಜಿ ಇಬ್ರು ಜೋಕಾಲಿ ಕಟ್ಟೋದು ಆಗಿರ್ಬೋದು, ಉಂಡೆ ಮಾಡೋದು, ನಮ್ಗೆ ಏನು ಇಷ್ಟ ಆ ಕೊಬ್ಬರಿನ ಕಟ್ಬಿಟ್ಟು ಹಿಂಗೆ ಆಡ್ಸೋದು ಆಗಿರ್ಬೋದು. ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಅಂದ್ರೆ ನಮಗೆ ಫುಲ್ ಖುಷಿ. ನಾವು ಹೋದ್ರೆ ವಾಪಸ್ ಬರ್ತಾನೆ ಇರಲಿಲ್ಲ. 2 months ಸಮ್ಮರ್ ಹಾಲಿಡೇಸ್ನ ಅಲ್ಲೇ ಕಳೀತಾ ಇದ್ದೆ. ನನಗೆ ನಮ್ಮ ಅಜ್ಜಿಗೆ ಭಾರಿ ಅಟ್ಯಾಚ್ಮೆಂಟು. ಸೊ ದಿನಕ್ಕೆ ಮಿನಿಮಮ್ ಒಂದ್ಸತಿನಾದ್ರು ನಾನು ನೆನೆಸ್ಕೋತೀನಿ. ಸೊ ಎಲ್ಲರಿಗೂ ಅವ್ರ ಅಜ್ಜಿ ತಾತಂದ್ರು ಅಂದರೆ ತುಂಬಾ ಇಷ್ಟ ಅಂತ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ. ಸೊ ಹಾಗಾಗಿ ಚರಿ ಒಂದಿಷ್ಟು ಟೈಮ್ನ ಅವ್ರ ಅಜ್ಜಿ ತಾತ ಜೊತೆ ಕಳೀಲಿ ಅನ್ನೋದಕ್ಕೆ ಒಂದು ಸ್ವಲ್ಪ ಅವಳನ್ನ ಕರ್ಕೊಂಬಂದಿದ್ದು ಮೇನ್ ರೀಸನ್ ಅದೇನೆ. ನನ್ನ ಹಸ್ಬೆಂಡ್ ಬರಲಿಲ್ಲ ಅಂದರೂ ನಾನಾದರೂ ಚರಿನ ಕರ್ಕೊಂಡು ಬರ್ತಿದ್ದೆ. ಬಟ್ ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡು ಜೊತೆಗೆ ಬಂದರು, ಅದೂ ಖುಷಿ. ಚರಿ ಇಬ್ಬರು 2 ಅಜ್ಜಿ ಮನೆಯಲ್ಲೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಇಲ್ಲೂ ಎಂಜಾಯ್ ಮಾಡ್ತಿದ್ದಾಳೆ, ಅಲ್ಲೂ ಎಂಜಾಯ್ ಮಾಡ್ತಾ ಇದ್ದಾಳೆ. ಅಜ್ಜಿ ತಾತ ಜೊತೆಗೂ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾಳೆ. ಅಲ್ಲಿಂದ ಬಿಟ್ಟು ಬರ್ಬೇಕಾದ್ರೂ ಪಾಪ ಆ ಅಜ್ಜಿನೂ ಫುಲ್ ಬೇಜಾರು ಮಾಡ್ಕೊಂಡಿದ್ರು. ಯಾಕಂದ್ರೆ ಇಬ್ರು ಮನೆಗೂ ಇವಳೊಬ್ಳೆ ಮೊಮ್ಮಗಳು ಇವಾಗ. ಸೊ ಎಲ್ಲರ ಪ್ರೀತಿನೂ ಚರಿ ಮೇಲೆ ಇವಾಗ. ಸೊ ಇವಾಗ ನಾನೊಂದಿಷ್ಟು ಕೆಲವು ಫೋಟೋಸ್ ತೋರಿಸ್ತೀನಿ ನಿಮಗೆ. ನಮ್ಮ ಮಮ್ಮಿ ಹೆಂಗಿದ್ರು ಅಂತ. ಮದುವೆಗಿನ ಮುಂಚೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಿದ್ರಲ್ಲ ಅವಾಗ. ಸೊ ಕೆಲವು ಫೋಟೋಸ್ನ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಈ ಫೋಟೋ ನೋಡಿ, ಮದುವೆ ಟೈಮಲ್ಲಿ ಮದುವೆ ಫೋಟೋ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಅವಾಗ ಅಷ್ಟೇ. ಆಮೇಲೆ ಇದು ನಮ್ಮ ಅಪ್ಪಾಜಿ ಇಷ್ಟ ಹ್ಯಾಂಡ್ಸಮ್ ಇದಾರಲ್ಲ. ಆ್ಯಂಡ್ ಇದು ಬಂದು ನಮ್ಮ ಮಮ್ಮಿನೇ. ಮತ್ತೆ ಇದು ನಾನು ಇಲ್ಲಿ ಕೂತಿರೋದು ನಾನು. ಆಮೇಲೆ ಇದು ಅಪ್ಪಾಜಿ ಜೊತೆ ನಿಂತ್ಕೊಂಡಿರೋದು.
ತುಂಬ ಸಣ್ಣ ತುಂಬ ತೆಳ್ಳಗಿದ್ರು ನಮ್ಮ ಮಮ್ಮಿ, ಇವಾಗ ಸ್ವಲ್ಪ ಚೆನ್ನಾಗಾಗಿದ್ದಾರೆ. ಸಖತ್ ತೆಳ್ಳಗಿದ್ರು ಅವಾಗ. ಇದು ಜೋಗದಲ್ಲಿ ತೆಗ್ಸಿದ್ದು, ಇವನು ನನ್ನ ತಮ್ಮ. ನೋಡಿದ್ರೆ ಬೈತಾನೆ ಯಾಕೆ ತೋರಿಸ್ದೆ ಅಂತ. ಅವನಿಗೆ ವಿಡಿಯೋದಲ್ಲಿ ಬರೋಕ್ಕೆ ಆ ಥರ ಎಲ್ಲ ಸ್ವಲ್ಪ ಸಂಕೋಚ ಪಡ್ಕೊತಾನೆ. ಈಗ ನಮ್ಮ ಮಮ್ಮಿನಾದರೂ ಅಷ್ಟೇ, ನಾನು ಫೋರ್ಸ್ ಮಾಡಿ ಒಂದು ಸ್ವಲ್ಪ ಮಾತಾಡು ಅಂತ ಕರ್ಕೊಂಡು ಬಂದಿದ್ದೀನಿ. ಇದು ಗೋವಾದಾಗ ಹೋದಾಗ ತೆಗ್ಸಿದ ಫೋಟೋ. ನಾನು ಒಂದು ಹೈಸ್ಕೂಲ್ ಇದ್ದೆ ಅನ್ಕೋತೀನಿ ಅವಾಗಿಂದು. ಇದು ನೋಡಿ, ನಾವು 4 ಜನ ಇದ್ದೀವಿ. ನಾನು LKG ಇದ್ದೆ ಅನ್ಕೋತೀನಿ. ಇದಿಷ್ಟು ಕೆಲವು ಫೋಟೋಸ್. ಆ್ಯಂಡ್ ಇನ್ನೊಂದು, ನಾನು ಚೆನ್ನಾಗಿರೋ ಫೋಟೋಸ್ ಎಲ್ಲ ಒಂದು ಆಲ್ಬಮ್ ಥರ ಸುಮ್ಮನೆ ಹಾಗೆ ಕೊಲಾಜ್ ಮಾಡಿ ಒಂದು ಫ್ರೇಮಿಗೆ ಹಾಕಿದ್ದೀನಿ. ಅದರಲ್ಲಿ ನೀವು ನೋಡ್ಬೋದು ಒಂದಿಷ್ಟು ಫೋಟೋಸು. ಇದು ಮದುವೆ ಟೈಮಿಂದು. ಆಮೇಲೆ ಇದು ನನ್ನ ಎತ್ಕೊಂಡಿರೋ ಫೋಟೋ. ಆಮೇಲೆ ಇದು ನನ್ನ ತಮ್ಮ. ಇದೂ ನನ್ನ ತಮ್ಮನೇ, ಇದು ನಾನು. ಆ್ಯಂಡ್ ಇದು ನಾನು ನನ್ನ ತಮ್ಮ. ಇದು ನಾನು. ಮತ್ತೆ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಫೋಟೋ. ಇದು ನಾನೇ. ಸೊ ನೋಡಿದ್ರಲ್ಲ, ನಮ್ಮಮ್ಮನ ಒಂದು ಕಿರು ಪರಿಚಯ ನಿಮಗೆ ಮಾಡಿಸಿದ್ದೀನಿ. ಈ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಕೆಲವೊಬ್ರು ಹೇಳ್ತಿದ್ದೀರಾ ಡೈಲಿ ವ್ಲಾಗ್ ಮಾಡಿ ಅಂತ. ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ತುಂಬಾ ಬ್ಯುಸಿ. ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಆಮೇಲೆ ಚರಿ ನೋಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ನಮ್ಮ ಮನೇಲಿ ಇಲ್ಲಿದ್ರೆ ಸ್ವಲ್ಪ ಕಷ್ಟನೇ ವ್ಲಾಗ್ ಎಲ್ಲ ಮಾಡೋದು. US ಅಲ್ಲಿದ್ದರೆ ಸ್ವಲ್ಪ ಈಸಿ ಆಗುತ್ತೆ, ಅಲ್ಲೇನು ಕೆಲಸ ಇರಲ್ಲ. ಇಲ್ಲಿ ಆದರೆ ನಮ್ಮ ಮಮ್ಮಿ ಫುಲ್ ಬ್ಯುಸಿ ಇರ್ತಾರೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ. ನಮ್ಮ ಮಮ್ಮಿ ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಮಸ್ಕಾರ. ನೀನು ಹೇಳ್ಬೇಕಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ತೆ. Thank you so much.